ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ಕಾನ್ಸೆಪ್ಟ್ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಇದು ನೀವೆಲ್ಲೂ ನೋಡಿರಲ್ಲ, ಕೇಳಿರಲ್ಲ, ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಯಾವ ಥರ ಏನು ಅಂದ್ಬಿಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ವಿತೌಟ್ ಪ್ರಾಕ್ಟೀಸ್ ಏನೂ ಸಾಧ್ಯ ಇಲ್ಲ. ಇದು ಏನು ಅಂದರೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಯಾವ ಥರ. ಓಕೆ, ಮಾರ್ಕೆಟಲ್ಲಿ ನಾನು ಒಂದು ಸರಿ ಹೇಳಿದೆ ನಿಮಗೆ ವಿಡಿಯೋ ಮಾಡುವಾಗ, ಮಾರ್ಕೆಟು 3 ಮೂವ್ಸ್ ಆಗುತ್ತೆ. ಓಕೆ, ಬೆಳಗ್ಗೆ ಓಪನ್ ಆಗಿದ ತಕ್ಷಣ 1 2 3, ಇಲ್ಲಾಂದರೆ 1 2 3. ಓಕೆ, ಈ ಥರ ಮೂವ್ಸ್ ಇರುತ್ತೆ. ಸೊ ನಾವು ಟ್ರೇಡ್ ಎಲ್ಲಿ ಮಾಡಬೇಕು? ಈ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ವಾ? ಬೈ ಸೈಡ್ ಹೋಗ್ಬೇಕಂದ್ರೆ ಈ ಏರಿಯಾ, ಪುಟ್ ಸೈಡ್ ಹೋಗ್ಬೇಕಂದ್ರೆ ಈ ಏರಿಯಾ. ಯಾಕಂದರೆ ಆ ಬಿಗ್ ಪ್ಲೇಯರ್ಸ್ ಅನ್ನೋರು ಮಾರ್ಕೆಟ್ನ ಇದೊಂದು ಸರಿ ಬೆಳಗ್ಗೆ ಮೂವ್ ಮಾಡ್ತಾರೆ, ಇದೊಂದು ಸರಿ ಮೂವ್ ಮಾಡ್ತಾರೆ ಮ್ಯಾನ್ಪ್ಯುಲೇಷನ್ ಮಾಡೋಕ್ಕೆ. ಯಾಕಂದರೆ ನಿಮ್ಮನ್ನು ಬೈ ಸೈಡ್ ಹೋಗ್ತಾ ಇರೋ ಥರ ತೋರಿಸಿ ಪುಟ್ ಸೈಡ್ ಕಿತ್ಕೊಂಡ್ಬಿಡ್ತಾರೆ ದುಡ್ಡು. ಇವ್ರು ರಿವರ್ಸ್ ಮಾಡಿದ್ದು ಕಿತ್ಕೊಂಡ್ಬಿಡ್ತಾರೆ ದುಡ್ಡು. ಮತ್ತು ರಿವರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ರಿವರ್ಸ್ ಟ್ರೇಡ್ ಹೊಡೆದಾಗ ಬೈ ಸೈಡ್ ತೊಗೊಂಡೋಗ್ಬಿಡ್ತಾರೆ. ಸೊ ಈ 2 ಜಾಗದಲ್ಲಿ ನಿಮ್ಮ ದುಡ್ಡನ್ನ ಕಳ್ಕೊಂಬಿಡ್ತೀರ. ಓಕೆ, ಅದೇ ಥರ ಮಾರ್ಕೆಟ್ ಬೆಳಗ್ಗೆ ಬೀಳ್ತಾ ಇದೆ ಅಂದ್ಬಿಟ್ಟು ನೀವು ಪುಟ್ ಸೈಡ್ ಹೋಗ್ತೀರಾ, ಇಮಿಡಿಯೇಟ್ಲಿ ಬೈ ಸೈಡ್ ತೊಗೊಂಡೋಗ್ಬಿಡ್ತಾನೆ. ಇಲ್ಲಿ ಪುಟ್ ಬೈ ಫಸ್ಟೇ ತೊಗೊಂಡಿರ್ತಾರೆ ಪಾಪ, ಅವ್ರು ಟ್ರ್ಯಾಪ್ಗೆ ಏನಾಗ್ತಾರೆ, ಸರಿ ಈಗ ಮಾರ್ಕೆಟು ಪುಟ್ ಸೈಡಿಂದ ಬೈಕ್ ಹೊಟ್ಟೋಯ್ತು ಅಂತ ಈ ಬೈಕ್ ತೊಗೊಂಡ್ಬಿಡ್ತಾರೆ. ಬೈ ಸೈಡ್ ತೊಗೊಂಡಿದ ತಕ್ಷಣ ಮತ್ತೆ ಟ್ರ್ಯಾಪ್ ಮಾಡಿ ಇನ್ನೊಂದು ಡೈರೆಕ್ಷನಲ್ಲಿ ಬೀಳಿಸ್ಬಿಡ್ತಾನೆ. ಓಕೆ, ಇದು ಬಂದ್ಬಿಟ್ಟು ಬಿಗ್ ಪ್ಲೇಯರ್ ಗೇಮ್. ಓಕೆ, ಏನು ಬಿಗ್ ಪ್ಲೇಯರ್ ಗೇಮು, ಏನು ಬಿಗ್ ಪ್ಲೇಯರ್ ಗೇಮು ಅಂತ ಹೇಳ್ತೀರಾ ಅಂತ ಅಂದ್ಕೊತೀರಲ್ವಾ? ಸೊ ಅದು ಯಾವ ಥರ ಏನು ಅಂತ ನೋಡೋಣ. ನಾವು ಹೆಂಗೆ ಕಂಡುಹಿಡಿಯೋದು, ನಾವು ಯಾವ ಥರ ಪರ್ಫೆಕ್ಟ್ ಟ್ರೇಡ್ ತೊಗೊಳೋದು ನೋಡೋಣ. ಓಕೆ, ನೋಡಿ, ಈಗ 3 ಮೂವ್ಸ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ? ಫಸ್ಟ್ ಗ್ರೀನ್ ಕ್ಯಾಂಡಲ್ ಎಲ್ಲಿ ಓಪನ್ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿದೆ. ಓಕೆ, ಎಲ್ಲಿದೆ ಗ್ರೀನ್ ಕ್ಯಾಂಡಲು? ಫಸ್ಟ್ ಪಾಯಿಂಟೇ ಅರ್ಥ ಆಗಂಗೆ ಹೇಳ್ಬಿಡ್ತೀನಿ. ಹಾಂ, ಒಂದು ನಿಮಿಷ. ಹಾಂ, ಇಲ್ಲಿ ಸಿಕ್ತು. ಪ್ರತಿದಿನ ಇರುತ್ತೆ ಅದು. ಫಸ್ಟ್ ಪಾಯಿಂಟು ಯಾವಾಗಲೂ ಅರ್ಥ ಮಾಡೋಂಗೆ ಕ್ಲೀನಾಗಿ ಹೇಳ್ಕೊಡ್ಬೇಕಲ್ವ? ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್. ಸೊ ಫಸ್ಟ್ ಗ್ರೀನ್ ಕ್ಯಾಂಡಲ್ ಓಪನ್ ಎಲ್ಲಿದೆ ಎಲ್ಲರಿಗೂ ಗೊತ್ತಿದೆ, ಬಟ್ ಫ್ರೆಶರ್ಸ್ ಇದ್ರೂ ತಿಳ್ಕೊಳ್ಳಿ. ಫಸ್ಟ್ ಗ್ರೀನ್ ಕ್ಯಾಂಡಲ್ ಓಪನ್ ಇಲ್ಲಿ ಬರುತ್ತೆ, ರೆಡ್ ಕ್ಯಾಂಡಲ್ ಓಪನ್ನು ಇಲ್ಲಿ ಬರುತ್ತೆ ಅಲ್ವಾ? ಸೊ ಗ್ರೀನ್ ಕ್ಯಾಂಡಲ್ ಓಪನ್ ಇಲ್ಲಿ ಬಂದಾಗ ಇದನ್ನು 1 ಅಂತ ಕನ್ಸಿಡರ್ ಮಾಡಿ. ಓಕೆ, ಇದು 1. ಸೊ ಇದು 1 ಆದಾಗ 2 ಎಲ್ಲಾಗುತ್ತೆ? ಈ 1 ಹೈನ ಬ್ರೇಕ್ ಮಾಡಿ ಹೊಟ್ಟೋಗತ್ತಲ್ವಾ, ಹೋಗಿ ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಮಾಡಿದಾಗ ಇದು 2 ಆಗುತ್ತೆ. ಇದು ಸ್ವಿಂಗ್ ಹೆಂಗೆ ಹೋಗಿ ರಿವರ್ಸ್ ಆಗಿದೆ. ಇದು 2 ಆದಾಗ ಇದನ್ನು 3 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಟ್ರೇಡು ಇಲ್ಲಿರುತ್ತೆ. ಓಕೆ, ಇಲ್ಲಿ ನೀವು ಟ್ರೇಡ್ ತೊಗೋಬೋದು. ಇದು ಅಷ್ಟು ಈಸಿಯಾಗಿ ಅರ್ಥ ಆಗೋಲ್ಲ, ನನಗೆ ಸುಮಾರು ದಿನ ಆಗಿದೆ ಇದ್ರ ಮೇಲೆ ಕಲ್ತ್ಕೊಳಕ್ಕೆ. ಓಕೆ, ಇದು ಫಸ್ಟು ರೆಡ್ ಕ್ಯಾಂಡಲ್ ಬಂದಿದೆ ಅಲ್ವಾ, ಬಂದು ಮತ್ತೆ ವಾಪಸ್ ಹೋಗಿದೆ. ಓಕೆ, ಬಟ್ ಇಲ್ಲಿ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ. ರೆಡ್ ಕ್ಯಾಂಡಲ್ ಥರ ಕಾಣಿಸ್ತಾ ಇದಲ್ವ, ಗ್ರೀನಲ್ಲೇ ತೋರಿಸ್ತೀನಿ, ರೆಡ್ ಆಗೇ ತೋರಿಸ್ತೀನಿ. ಯಾಕಂದರೆ ಮತ್ತೆ ಕನ್ಫ್ಯೂಸ್ ಆದರೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಕನ್ಫ್ಯೂಸ್ ಮಾಡ್ದಿರ ಹೇಳ್ಕೊಡ್ಬೇಕು. ಓಕೆ, ಒಂದು ನಿಮಿಷ. ಆಮೇಲೆ ಇದರಲ್ಲಿ ನಾನು ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಓಕೆ, ಯಾವ ಥರ ಏನೇನು ಮಾಡಬೇಕು ಅಂತ. ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಬಂತು ಅಂತ ಇಟ್ಕೊಳ್ಳಿ. ಈಗ ರೆಡ್ ಕ್ಯಾಂಡಲ್. ಸೊ ರೆಡ್ ಕ್ಯಾಂಡಲ್ ಓಪನ್ ಇಲ್ಲಾಗುತ್ತೆ, ಮೇಲೆ ಆಗುತ್ತೆ ಅಲ್ವಾ, ಕ್ಲೋಸ್ ಇಲ್ಲಾಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ನ ಸೆಕೆಂಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಬಿಟ್ಟಿದೆ, ಅಲ್ಲಿಗೆ ಇದು 1 ಆಗುತ್ತೆ. ಸೊ ಇದು 1, ಇದು 2, ಇದು 3. ಸೊ ನಿಮ್ಮ ಟ್ರೇಡ್ ಇಲ್ಲಿರುತ್ತೆ. ಓಕೆ, ಇಲ್ಲಿ ನೀವು ಪುಟ್ ಬಾಯ್ ಹೊಡಿಬೋದು. ಇದು ಥರ್ಡಲ್ಲಿ. ಸೊ ಬಿಗ್ ಪ್ಲೇಯರ್ ಏನು ಮಾಡ್ತಾನೆ, ಫಸ್ಟು ಬೀಳಿಸ್ದ, ಮತ್ತೆ ತೊಗೊಂಡೋದ, ಫೈನಲಾಗಿ ಈ ಏರಿಯಿಂದ ಮ್ಯಾನ್ಪ್ಯುಲೇಷನ್ ಕಮ್ಮಿ ಆಗಿಬಿಡುತ್ತೆ. ಯಾವ ಏರಿಯಾದಿಂದ? ಈ ಥರ್ಡಿಂದ. ಇಲ್ಲಿಂದ ನಿಮಗೆ ಮಾರ್ಕೆಟ್ ಫಾಲ್ ಜಾಸ್ತಿ ಇರುತ್ತೆ. ಈ 3 ಹೆಂಗಾಗುತ್ತೆ ಗೊತ್ತಾಯ್ತಾ? ಇದು 1 ಓಪನ್ ಕ್ಯಾಂಡಲು, ಇದು 2, ಇದು 3 ಅಲ್ವಾ? ಸೊ ನಮ್ಮ ಟ್ರೇಡ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಓಕೆ, ಈ ಕ್ಯಾಂಡಲ್ ಕ್ಲೋಸ್ ಮಾಡಿ ಮೇಲೆ ಹೋಗ್ಬಿಟ್ರೆ ಇದು 1 ಕನ್ಸಿಡರ್ ಆಗಲ್ಲ. ಆಗ ಇದು 1 ಕನ್ಸಿಡರ್ ಆಗುತ್ತೆ, ಇದು 2 ಕನ್ಸಿಡರ್ ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ
ಯಾವಾಗ ಈ ರೆಡ್ ಕ್ಯಾಂಡಲ್ನ ಬ್ರೇಕ್ ಮಾಡಿ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಕೊಟ್ಬಿಟ್ರೆ, ಸೊ ಇದು ಒನ್ನನ್ನು ಬ್ರೇಕ್ ಮಾಡುತ್ತಲ್ವಾ, ಒನ್ನನ್ನು ಬ್ರೇಕ್ ಯಾವುದೇ ಕಾರಣಕ್ಕೂ ಒನ್ನನ್ನು ಟು ಬ್ರೇಕ್ ಮಾಡಬಾರ್ದು. ಸೊ ಆವಾಗ ಇದು ಒನ್ ಆಗುತ್ತೆ ಯಾವಾಗ ರೆಡ್ ಕ್ಯಾಂಡಲ್ ಮೇಲೆ ಬ್ರೇಕ್ ಕೊಟ್ಟಾಗ. ಓಕೆ, ಈ ಕ್ಯಾಂಡಲ್ ಮೇಲೆ ಬ್ರೇಕ್ ಕೊಟ್ಟಾಗ. ಸೊ ಇಲ್ಲಿ ಬ್ರೇಕ್ ಕೊಟ್ಟಿಲ್ಲ, ಆ ಕಾನ್ಸೆಪ್ಟ್ ಬೇಡ. ಅದಕ್ಕೆ ನಾವು ಏನೋ ಹೇಳಕ್ಕೆ ಹೋದರೆ ಅದು ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಕನ್ಫ್ಯೂಸ್ ಇಲ್ದಿರ ಹೇಳಬೇಕು. ನಾನು ಯಾವಾಗಲೂ ಅಷ್ಟೇ ನೀಟಾಗಿ ಕನ್ಫ್ಯೂಸ್ ಇಲ್ದಿರ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈಗ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಯಾವುದು? ಇದಲ್ಲ. ಹಾಂ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಸ್ಟ್ ಓಪನ್ ಆಗಿದೆಯಾ? ನಾನು ಸುಮಾರು ಎಕ್ಸಾಂಪಲ್ಸ್ ತೋರಿಸ್ಬಿಡ್ತೀನಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒನ್ ಬೈ ಒನ್ನು ಅದರಲ್ಲಿ ಮೈನಸ್ಸು ಪ್ಲಸ್ಸು ಫಸ್ಟ್ ನಾನು ಬೇಸಿಕ್ಸಲ್ಲಿ ಹಿಂಗೆ ಮಾಡ್ತಾಯಿದ್ದೆ, ಆಮೇಲೆ ಅಪ್ಗ್ರೇಡ್ ಮಾಡಿಕೊಂಡು ಇವತ್ತು ಹೆಂಗೋ ಮಾರ್ಕೆಟು ಲೀವ್ ಇದೆ, ಸ್ವಲ್ಪ ಟೈಮ್ ತೊಗೊತೀನಿ, ಜಾಸ್ತಿ ಹೊತ್ತು ಹೇಳ್ಕೊಡ್ತೀನಿ. ಓಕೆ, ನೋಡಿ ಇದು ಒನ್ನಾ, ಯಾವಾಗ ಒನ್ನು? ಈ ಹೈನ ಕ್ರಾಸ್ ಮಾಡಿದಾಗ ಒಂದು ಕ್ಯಾಂಡಲ್ ಕ್ರಾಸ್ ಮಾಡಿದೆ. ಸೊ ಒನ್ ಆಯಿತು, ಇದು ಟೂ ಆಯಿತು. 3 ಯಾವುದು? ಇದು 3 ಆಗುತ್ತೆ. 1 2 3. ಸೊ ನಿಮ್ಮ ಬೈಯಿಂಗ್ ಏರಿಯಾ ಇಲ್ಲಿರುತ್ತೆ. ಸಪೋಸ್ ನೀವು ಫಸ್ಟ್ ಇಲ್ಲಿ ಟ್ರೇಡ್ ಮಿಸ್ ಆದ್ರೂ ಮತ್ತು ಇನ್ನೊಂದು ಸರಿ ಈ ಏರಿಯಾಗೆ ಬಂದಾಗ ಬೈ ಮಾಡ್ತೀರ, ಮತ್ತೆ ಈ ಏರಿಯಾಗೆ ಬಂದಾಗ ಬೈ ಮಾಡ್ತೀರ. ಓಕೆ, ಸಿಂಪಲ್ ಆಗಿರುತ್ತೆ ಕಾನ್ಸೆಪ್ಟ್ ನಂದೆಲ್ಲ. ಬಟ್ ಈ ಕಾನ್ಸೆಪ್ಟ್ ನೀವು ಕಲ್ತ್ಕೊಂಡಿದ್ದೀರ ಅಂದರೆ ಮಾರ್ಕೆಟಲ್ಲಿ ಎಂಥ ಟೆಕ್ನಿಕ್ನೂ ವರ್ಕ್ ಆಗಿಲ್ಲ ಅಂದ್ರೂ ಇದು ವರ್ಕ್ ಆಗುತ್ತೆ. ಓಕೆ, ಇವಾಗ ರೆಡ್ ಕ್ಯಾಂಡಲ್ ಇದು 1 ಅಲ್ವಾ, ಇದು 2 ಅಲ್ವಾ? ಯಾಕೆ? ರೆಡ್ ಕ್ಯಾಂಡಲ್ನ ಕ್ಲೋಸ್ ಕೊಟ್ಟಿದೆ ಮೀನ್ಸ್ ಒಂದು ಸ್ವಿಂಗ್ ಇಲ್ಲಿ ಬಂದಿದೆ. ಸೊ ಇದು 2 ಆಗುತ್ತೆ, ಇದು 3 ಆಗುತ್ತೆ. ಯಾವಾಗ? ಇದು ಕ್ರಾಸ್ ಮಾಡಿಲ್ಲ ಅಂದರೆ. ಸೊ ಇದನ್ನು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? ಆಪೋಸಿಟ್ ಆಗುತ್ತೆ. ಈ ರೆಡ್ ಕ್ಯಾಂಡಲ್ನ ಯಾವುದೇ ಕಾರಣಕ್ಕೂ ಫಸ್ಟು ಓಪನ್ 1 ಇರುತ್ತಲ್ಲ, ಆ 1ನ ನೆಕ್ಸ್ಟ್ ಕ್ಯಾಂಡಲ್ ಕ್ರಾಸ್ ಮಾಡಬಾರ್ದು. ಓಕೆ, ಕ್ರಾಸ್ ಮಾಡಿದ ತಕ್ಷಣ ಇಮಿಡಿಯೇಟು ಇದು 1 ಅಂತ ಕನ್ಸಿಡರ್ ಮಾಡಬೇಕು. ಇದು 2 ಅನ್ಕೋಬೇಕು, ಇದು 3 ಅನ್ಕೋಬೇಕು. ಇಲ್ಲಿಂದ ನಿಮ್ಮ ಪುಟ್ ಬೈ ಇರುತ್ತೆ, ಸರಿ ಕಾಲ್ ಬೈ ಇರುತ್ತೆ. ಸ್ವಲ್ಪ ಪಾಯಿಂಟ್ಸ್ ಬಂತಲ್ವಾ? ಓಕೆ, ಸಪೋಸ್ ಒನ್ ಟ್ರೇಡ್ ಇಲ್ಲಿ ಮಿಸ್ ಆದ್ರೂ ನೆಕ್ಸ್ಟ್ ಟ್ರೇಡಲ್ಲಿ ಇಲ್ಲಿ ಪಾಸ್ ಆಗುತ್ತೆ ಅಲ್ವಾ? ಅದೇ ಥರ ತೋರಿಸ್ತಾ ಹೋಗ್ತೀನಿ. ಇದು 1, ಇದು 2, ಇದು 3. ಯಾವಾಗ? ಇದು ಕ್ಲೋಸ್ ಕೊಟ್ಟಿಲ್ಲ ಅಂದರೆ. ಬಟ್ ನಿಮಗಿಲ್ಲಿ ಸ್ವಲ್ಪ ಪಾಯಿಂಟ್ ಸಿಕ್ಕಿದೆ, ಇಷ್ಟಿಗೆ ಎಕ್ಸಿಟ್ ಆಗಬೇಕು. ಇಲ್ಲ ಸ್ಟಾಪ್ ಲಾಸ್ ಅಂದರೆ ಇದನ್ನ ಸ್ಟಾಪ್ ಲಾಸ್ ಅಂತ ತೊಗೊಳ್ಳಿ. ಓಕೆ, ಸ್ಟಾಪ್ ಲಾಸ್ ಅಂತಲೇ ತೊಗೊಳ್ಳಿ. ಹೆಂಗೆ? ಒಂದು ನಿಮಿಷ ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೆ ನಾನು ಲಾಸ್ಟಲ್ಲಿ ನಿಮಗೆ ಒಂದು ಅಪ್ಗ್ರೇಡ್ ಆಗಿ ಹೇಳ್ತೀನಿ. ಸರ್ ನನಗೆ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ, ನನಗೆ ಸಿಂಪಲ್ ಮೆಥಡಲ್ಲಿ ಹೇಳಿ ಅಂತ. ನಿಮಗೆ ಇದು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡಿ. 20 ನಿಮಿಷ ಆಗಲಿ 30 ನಿಮಿಷ ಆಗಲಿ ದಯವಿಟ್ಟು ಪೇಷನ್ಸಾಗಿ ನೋಡಿ. ಇವೆಲ್ಲ ಬಂದುಬಿಟ್ಟು ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ ಅಂದರೆ ಹಿಂಗೆ ಇರುತ್ತೆ. ಓಕೆ, ಅಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಗೋಲ್ಲ. ಬಟ್ ದುಡ್ಡಿರೋದು ಇದರಲ್ಲೇ. ನಾನು ನೋಡಿ ಯಾವುದಾದ್ರು ಇಂಡಿಕೇಟರ್ ಹೇಳ್ತಾ ಇದ್ದೀನಾ, ಬರೀ ಬಾಯಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಮೈಂಡಲ್ಲಿ ಹೋಗಿ ಕೂತ್ಕೊಳುತ್ತೆ. ಓಕೆ, ಯಾವುದ್ರ ಮೇಲೆ ನೀವು ಡಿಪೆಂಡ್ ಆಗೋಂಗಿಲ್ಲ. ಇವಾಗ ಫಸ್ಟು ರೆಡ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದೆಯಾ? 1, ಇದು 2, ಇದು 3. ಇದು 3 ಯಾವಾಗವರೆಗೂ ಕನ್ಸಿಡರ್ ಇರುತ್ತೆ? ಇದನ್ನು ಕ್ರಾಸ್ ಆಗಿಲ್ಲ ಅಂದರೆ, ಈ ರೆಡ್ ಕ್ಯಾಂಡಲ್ನ ಕ್ರಾಸ್ ಆಗ್ಬೋದು. ಸೊ ಕ್ರಾಸ್ ಆಗಿಬಿಡ್ತು ಅಂದರೆ 1 ಎಲ್ಲಿಗೆ ಬರುತ್ತೆ? 1 ಎಲ್ಲಿಗೆ ಬರುತ್ತೆ ಹೇಳಿ? ಇದು 1 ಆಗಿಬಿಡುತ್ತೆ. 1 2 3. ಸರ್ ಮತ್ತೆ ನಾನು ಇಲ್ಲಿ ಪುಟ್ ಟ್ರೇಡ್ ತೊಗೊಂಬಿಟ್ಟಿರ್ತೀನಲ್ಲ ಸರ್, ಆಮೇಲೆ ತಾನೇ ಸರ್ ಕ್ರಾಸ್ ಆಯಿತು ಅಲ್ವಾ? ಹೌದು, ಬಟ್ ನಿಮ್ಗೆ ಇಲ್ಲಿ ಇಷ್ಟು ಪಾಯಿಂಟ್ ಸಿಕ್ಕಿಲ್ಲ ಅಂದರೆ ಒಂದು ಸ್ಟಾಪ್ ಲಾಸ್ ಹೊಡೆದಿದೆ. ಬಟ್ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಓಕೆ, ಇಲ್ಲಿ 20 ಪಾಯಿಂಟ್ ಸಿಕ್ಕಿದೆ, ಇಲ್ಲಿ 20 ಪಾಯಿಂಟ್ ಸಿಕ್ಕಿದೆ, ಇದಿಷ್ಟೇ ಕಾನ್ಸೆಪ್ಟ್, ಇದು ಹೋಯ್ತು ಹಂಗಲ್ಲ. ಅದು ಆಮೇಲೆ ಬ್ರೇಕ್ ಆಗಿದೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಓಕೆ, ಅವತ್ತು ಲಾಸ್ ಅಂತಲೇ ತೊಗೊಳ್ಳಿ. ಓಕೆ, ಅವತ್ತು ಲಾಸ್ ಅಂತಲೇ ತೊಗೊಳ್ಳಿ. ನೋಡಿ, ನಿಮ್ಗೆ ಒಂದೊಂದು ಟ್ರೇಡ್ ಸಿಕ್ಬಿಟ್ರೆ ಸಾಕು. ಈಗ ಲಾಸ್ ಅಂತ ತೊಗೊತೀರಾ? ಓಕೆ, ಅದನ್ನ ಲಾಸ್ ಅಂತ ತೊಗೊಳ್ಳಿ. ಈಗ ಬನ್ನಿ, ಇದು ಗ್ರೀನಾ? ಓಪನ್ 1, ಇದು 2, ಇದು 3. ಹೆಂಗೆ ಸರ್ ಇದು 2 3 ಅಲ್ವಾ? ನೋಡಿ, ಗ್ರೀನ್ ಕ್ಯಾಂಡಲ್ ಓಪನ್ ಇಲ್ಲಿ, ಒಂದು ಸ್ವಿಂಗ್ ಇಲ್ಲಿ ಬಂದಿದೆಯಾ? ಆ ಸ್ವಿಂಗ್ ಕಲ್ತ್ಕೋಬೇಕು ನೀವು. ಬೇಸಿಕ್ಸು, ಆ ಬೇಸಿಕ್ಸ್ ಬೇಕಂದ್ರೆ ನಾನು ಮಾಡ್ತೀನಿ. ಸ್ವಿಂಗ್ಸು ಹೆಂಗೆ ಫೈಂಡ್ ಔಟ್ ಮಾಡೋದೇನಂತ. ಯಾಕಂದರೆ ಈಗ ನಾನು ಇದು ಮಾಡಿಬಿಟ್ಟಿದ್ದೀನಿ ವಿಡಿಯೋ. ಗೊತ್ತಿಲ್ಲ ಅಂದರೆ ಬೇರೆಯವ್ರದ್ದು ಯಾವುದಾದ್ರೂ ಯೂಟ್ಯೂಬಲ್ಲಿ ಈ ಸ್ವಿಂಗ್ಸ್ ಹೆಂಗೆ ನೋಡೋದು ಅಂತ ಕೂಡ ಬೇಸಿಕ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಮ್ಮ ಸ್ವಲ್ಪ ಟಫ್ ಇರುತ್ತೆ, ಅಡ್ವಾನ್ಸ್ ಆಗಿರುತ್ತೆ. ಓಕೆ, ನೋಡಿ, ಇದು 1, ಇದು 2, ಇದು 3 ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಯಾವಾಗ ಒಂದು ಗ್ರೀನ್ ಕ್ಯಾಂಡಲ್ ಬಂದು ಒಂದು ಬುಲ್ಲಿಶ್ ಸ್ವಿಂಗ್ ಇಲ್ಲಿ ಕಂಪ್ಲೀಟ್ ಆಯಿತು, ಬುಲ್ಲಿಶ್ ಹೋಗಿ ಬೇರೆ ಸ್ವಿಂಗ್ ಕಂಪ್ಲೀಟ್ ಆಯ್ತಲ್ವಾ? ಸೊ 1, ಇದು
2 ಇದು 3 ಇದು 1 ಇದು 2 3 ಇಲ್ಲಿಂದ ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ನಿಮಗೆ ಕೊನೆ ತನಕ ನೋಡಿ. ನಾನು ಇನ್ನೂ ಫ್ರೆಶರ್ಸ್ ಇರ್ತಾರಲ್ವ, ಸರ್ ನಾನು ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಕನ್ಫ್ಯೂಸ್ ಆಗದಿರಂಗೆ ಹೇಳ್ಕೊಡ್ತೀನಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ, ಇವಾಗ ಓಪನಿಂಗ್ ಎಲ್ಲಿದೆ ಗ್ರೀನ್ ಕ್ಯಾಂಡಲ್ದು, ಇದು ಓಪನ್ನು 1 ಅಂತ ತೊಗೊತೀರ. ಯಾವಾಗವರೆಗೂ 1 ಈ ಗ್ರೀನ್ ಕ್ಯಾಂಡಲ್ ಓಪನಿಂಗ್ನ ಕ್ರಾಸ್ ಮಾಡಬಾರ್ದು. ಇದಲ್ವಾ ಓಪನ್ನು. ಸೊ ಓಪನ್ನ ಇದು ಕ್ರಾಸ್ ಮಾಡಿಬಿಡ್ತಾರೆ ರೆಡ್ ಕ್ಯಾಂಡಲು. ಓಪನ್ನ ಕ್ರಾಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮ್ಗೆ ಒನ್ ಯಾವುದಾಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ, ನಿಮ್ಮ ಟ್ರೇಡ್ ಇಲ್ಲಿರುತ್ತೆ. ಅರ್ಥ ಆಯ್ತಾ? ನೋಡಿ, ಫಸ್ಟು ಗ್ರೀನ್ ಕ್ಯಾಂಡಲು ಓಪನ್ ಎಲ್ಲಿರುತ್ತೆ, ಇದು ಫಸ್ಟ್ ಕ್ಯಾಂಡಲ್ 9:15 ಕ್ಯಾಂಡಲ್ ಓಪನ್ ಇಲ್ಲಾಗಿದೆ. ಇದು ಯಾವಾಗವರೆಗೂ ವ್ಯಾಲಿಡಿಟಿ ಇರುತ್ತೆ, ಈ ಲೋನ ಬ್ರೇಕ್ ಆಗಬಾರ್ದು. ಈ 1 ಓಪನ್ನಲ್ಲಿದೆ, ಆ 1 ಓಪನ್ನ ಈ ಕ್ಯಾಂಡಲ್ ಬ್ರೇಕ್ ಮಾಡಬಾರ್ದು. ಇದನ್ನು ಬ್ರೇಕ್ ಮಾಡಿಲ್ಲ ಅಂದರೆ ಇದು 1 ಇರುತ್ತೆ. ಸೊ ಇದು 1 ಇರುತ್ತೆ, ಇಲ್ಲಿ 2 ಇರುತ್ತೆ, 3 ಹಿಂಗೋಗುತ್ತೆ ಅಲ್ವಾ. ಸೊ ಇಲ್ಲೇನಾಗಿದೆ, ಈ ಗ್ರೀನ್ ಕ್ಯಾಂಡಲ್ನ ಇದು ಬ್ರೇಕ್ ಮಾಡಿಬಿಡ್ತಲ್ವಾ. ಸೊ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ನೀವೇನು ಮಾಡಬೇಕು, ಇದನ್ನು 1 ಕನ್ಸಿಡರ್ ಮಾಡಬೇಕು, ಆಪೋಸಿಟ್ ಬರಬೇಕು. ಕಾಲ್ ಸೈಡ್ ಇದ್ದವ್ರು ಪುಟ್ ಸೈಡಿಗೆ ಬರ್ತೀರ. 1 2 3. ಓಕೆ, ಇದೊಂದು ಬೇರಿ ಸ್ವಿಂಗು ಮತ್ತು ಬುಲ್ಲಿ ಸ್ವಿಂಗು ಮತ್ತು ಬೇರಿ ಸ್ವಿಂಗು. ನೋಡಿ, ಆ ಬಿಗ್ ಪ್ಲೇಯರ್ಸು ಇದೊಂದು ಮ್ಯಾನ್ಪ್ಯುಲೇಷನ್ ಮಾಡಿದ್ರು. ಬೆಳಗ್ಗೆ ಮಾರ್ಕೆಟ್ ಬೀಳಿಸ್ತಾರಾ, ಏನು ಮಾಡ್ತೀರಾ, ಎಲ್ಲ ಪುಟ್ ಬೈ ಮಾಡಿಬಿಟ್ಟು ಹೋಲ್ಡ್ ಮಾಡ್ತಾ ಇರ್ತೀರ. ಇನ್ನೂ ಬೀಳತ್ತೆ ಮಾರ್ಕೆಟು, ದುಡ್ಡು ತೊಗೊಳೋಣ ಅಂತ. ಸೆಕೆಂಡ್ ಏನು ಮಾಡ್ದ, ಸೆಕೆಂಡ್ ಡೈರೆಕ್ಷನಲ್ಲಿ ಈ ಕಡೆ ತೊಗೊಂಡೋದ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಪುಟ್ ಬೈ ಮಾಡಿರೋಲ್ಲ ಪಾಪ, ಎಕ್ಸಿಟ್ ಮಾಡಿಬಿಟ್ಟು ಇಮಿಡಿಯೇಟ್ ಕಾಲ್ ಬೈ ತೊಗೊಂಡ್ಬಿಡ್ತೀರ ಅಲ್ವಾ. ಕಾಲ್ ಬೈ ತೊಗೊಂಡಿದ್ದ ತಕ್ಷಣ ಏನು ಮಾಡ್ತಾನೆ, ಮತ್ತೆ ಥರ್ಡ್ ಟೈಮ್ ಈ ಕಡೆ ಬಿಡಿಸ್ಬಿಡ್ತಾನೆ. ಸೊ ನೀವು ಫುಲ್ಲು ದುಡ್ಡು ತೊಗೊಳಂಗಿಲ್ಲ, ಆ ಥರ ಮಾಡಿಬಿಡ್ತಾರೆ. ಸೊ ಈ ಮ್ಯಾನ್ಪ್ಯುಲೇಷನಿಂದ ನಾವು ಹೆಂಗೆ ದೂರ ಇರಬೇಕು ಅಂದರೆ, ಇದೊಂದು ಕಾನ್ಸೆಪ್ಟು ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಆಗಿಲ್ಲ ಅಂದರೆ ನಿಮ್ಗೆ ಯಾವುದೂ ಅರ್ಥ ಆಗೋಲ್ಲ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗ ರೆಡ್ ಕ್ಯಾಂಡ್ಲು ಇದು ಓಪನಿಂಗು. ಸೊ ಇಲ್ಲಿ 1 ಇರುತ್ತೆ, 2 ಇಲ್ಲಿರುತ್ತೆ, 3 ಇಲ್ಲಿರುತ್ತೆ ಅಲ್ವಾ. ಇದು 1, ಇದು 2, ಇದು 3 ಇರುತ್ತೆ. ಸೊ ಟ್ರೇಡ್ ಮಾಡಿದ್ದೀರಾ, ಸ್ವಲ್ಪ ಪಾಯಿಂಟ್ಸ್ ತೊಗೊಂಡಿದ್ದೀರಾ, ಆಮೇಲೆ ಬ್ರೇಕ್ ಆಗಿದೆ ಅಲ್ವಾ. ನೋಡಿ, ಬೆಳಗ್ಗೆ ಇಲ್ಲಿ ಟ್ರೇಡ್ ಮಾಡಿಬಿಟ್ಟಿದ್ದೀರಾ. ಇದು 1, ಇದು 2, 3 ಅಂದ್ಕೊಂಡ್ರೆ ಇಲ್ಲಿ ಒಂದು 28-30 ಪಾಯಿಂಟ್ಸ್ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀರಾ. ಆಮೇಲೆ ಇಲ್ಲಿ ಬ್ರೇಕ್ ಆಗಿದೆ. ಇಲ್ಲಿ ಬ್ರೇಕ್ ಆಗಿದ ತಕ್ಷಣ ಏನಾಗುತ್ತೆ ಹೇಳಿ, ರೆಡ್ ಕ್ಯಾಂಡಲ್ನ ಇಲ್ಲಿ ಬ್ರೇಕ್ ಮಾಡಿದೆ ಅಲ್ವಾ. ಇದು ಎಲ್ಲಿ ಬ್ರೇಕ್ ಮಾಡಿದೆ, ಇದು ಓಪನ್ನು, ಇದು ಕ್ಲೋಸ್ನ ಬ್ರೇಕ್ ಮಾಡಿದೆ. ಸೊ ಇಮಿಡಿಯೇಟ್ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗಿದೆ, ಬಟ್ ಅಷ್ಟೊತ್ತಿಗೆ ನೀವು ಇಲ್ಲೊಂದು ಟ್ರೇಡ್ ತೊಗೊಂಬಿಟ್ಟಿರ್ತೀರ. 1 2 3 ಕಾನ್ಸೆಪ್ಟಲ್ಲಿ ಇಲ್ಲೊಂದು ತೊಗೊಂಡಿರ್ತೀರ. ಸೊ ಈಗೇನಾಯಿತು, ಇದು ಇಲ್ಲಿ ಕ್ಲೋಸ್ ಆಗಿದ ತಕ್ಷಣ ಇದು 1 ಆಗಿಬಿಡುತ್ತೆ. ಇದು 1, ಇದು 2, ಇದು 3. ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಈ ಕ್ಯಾಂಡ್ಲು ಇದನ್ನ ಬ್ರೇಕ್ ಆದಾಗ. ಓಕೆ, ಆಮೇಲೆ ನೀವು ಮಾರ್ಕೆಟ್ ಇಲ್ಲಿಗೆ ಬಂದರೆ ಟ್ರೇಡ್ ಮಾಡ್ತೀರಾ, ಈ ಏರಿಯಾಗೆ ಬಂದರೆ. ಸೊ ಬಂದಿಲ್ಲ, ನಿಮ್ಗೆ ಟ್ರೇಡ್ ಇಲ್ಲ. ಸೊ 1 2 3 ಕಾನ್ಸೆಪ್ಟು ಇಲ್ಲಿ ಪುಟ್ ಬೈ ಮಾಡ್ಕೊಂಡಿದ್ದೀರಾ. ಅರ್ಥ ಆಗ್ತದೆ ಅಲ್ವಾ. 1 ಫಸ್ಟು, 2 3. ಸೊ ಇಲ್ಲಿ ಪುಟ್ ಬೈ ಮಾಡಿ ಸಮ್ ಪ್ರಾಫಿಟ್ ತೊಗೊಂಬಿಟ್ಟಿದ್ದೀರಾ ನೀವು ಅಲ್ವಾ. ತೊಗೊಂಡ್ಮೇಲೆ ಏನಾಗಿದೆ, ಟಾರ್ಗೆಟ್ ಇಷ್ಟೇ ಇರುತ್ತೆ, ಸೇಫರ್ ಸೈಡು ಇದು ಟಾರ್ಗೆಟ್ ಇರುತ್ತೆ. ಇನ್ನು ದೊಡ್ಡ ದೊಡ್ಡ ಟಾರ್ಗೆಟ್ ಯಾವ ಥರ ಬರುತ್ತೆ ನಾನು ಹೇಳ್ತೀನಿ. ಈ ಜಾಗದಲ್ಲಿ ಇಷ್ಟೇ ಮಾರ್ಕೆಟ್, ಫುಲ್ ಸೈಡ್ ವೇಸ್ ಇದೆ ಮಾರ್ಕೆಟ್ ಅಲ್ವಾ, ಕಂಪ್ಲೀಟ್ ಸೈಡ್ ವೇಸ್ ಇದೆ. ಆ ಸೈಡ್ ವೇಸಲ್ಲೂ ನೀವು ದುಡ್ಡು ಮಾಡ್ತೀರಾ. ಓಕೆ, ಇದೊಂದು ಕಾನ್ಸೆಪ್ಟ್ ಇಲ್ಲಿಗೆ ಆಗೋಯ್ತು. ಆಮೇಲೆ ಇದು ಬ್ರೇಕ್ ಮಾಡಿದ್ಮೇಲೆ ಏನಾಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ. ಮತ್ತೆ ಟ್ರೇಡ್ ಎಲ್ಲಿ ಮಾಡ್ತೀರಾ, ಈ ಝೋನ್ಗೆ ಬಂದಾಗ ಮಾಡ್ತೀರಾ. ಸೊ ಬಂದಿಲ್ಲ, ಬ್ರೇಕ್ ಇಲ್ಲಿ ಕೊಟ್ಟಿದೆ, ಇಲ್ಲಿಂದ ಮೇಲೆ ಔಟ್ ಆಗಿದೆ. ಸೊ ಅವತ್ತಿಗೆ ಒಂದು ಟ್ರೇಡ್ ಮಾಡಿ ತೊಗೊಂಡಿದೆ. ಓಕೆ, ಬನ್ನಿ ಇನ್ನು ಮೇಲೆ ನೋಡೋಣ, ಇನ್ನು ಬೇರೆ ನೋಡೋಣ. ಟಫ್ ಅನಿಸ್ತಾ ಇದೆ ಅಲ್ವಾ. ನಾನು ಈಸಿ ಮಾಡ್ಕೊಡ್ತೀನಿ, ಮೆಥಡ್ ಈಸಿ ಮಾಡ್ಕೊಡ್ತೀನಿ. ಫಸ್ಟ್ ಈ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ, ಆಮೇಲೆ ನಾನು ಈಸಿ ಮಾಡ್ಕೊಡ್ತೀನಿ. ಈಗ ಇಲ್ಲಿ ಫಸ್ಟ್ ಗ್ರೀನ್ ಕ್ಯಾಂಡ್ಲು ಬಾಟಮ್ ಇದೆ ಅಲ್ವಾ, ಇಲ್ಲಿ 1 ಓಪನ್ ಆಗಿದೆ. 1 ಓಪನ್ ಆದಮೇಲೆ 2 ಇಲ್ಲಿ ಕ್ರಿಯೇಟ್ ಆಗಬೇಕು. ಬಟ್ ಏನಾಗಿದೆ, ಇಲ್ಲಿ ಇದನ್ನು ಬ್ರೇಕ್ ಮಾಡಿಬಿಟ್ಟಿದೆ, ಬ್ರೇಕ್ ಮಾಡಿದೆ ಅಲ್ವಾ. ಬ್ರೇಕ್ ಮಾಡಿದ ತಕ್ಷಣ ಮತ್ತೆ ಇದ್ರ ಲೋ ಎಲ್ಲಿದೆ, ಇಲ್ಲಿದೆ, ಇದು 1 ಆಗುತ್ತೆ. ಇದು 1, ಇದು 2, ಇದು 3, ಇದು 1, ಇದು 2, ಇದು 3 ಆಗುತ್ತೆ. ಸೊ ಇದು ಬೈಯಿಂಗ್ ಝೋನ್ ಆಗುತ್ತೆ ಅಲ್ವಾ. ಒಂದು ನಿಮಿಷ ನೋಡಿ, ಒಂದು ಸ್ವಿಂಗ್ ತೊಗೋಬೇಕು ಅಷ್ಟೇ.
ಇದು 1 ಆಯಿತಾ, ಇದು ಕ್ಯಾಂಡಲ್ ಬ್ರೇಕ್ ಆದಮೇಲೆ ಇದು 1 ಆಯಿತಾ, ಇದು 2 ಆಯಿತಾ, ಇದು 3 ಆಗುತ್ತೆ. ಸೊ ಈ ಏರಿಯಾಗೆ ಬಂದಾಗ ಇನ್ನೊಂದು ಟ್ರೇಡ್ ಮಾಡಿ, ಆ್ಯಕ್ಚುಲಿ ಇದು ಟಾರ್ಗೆಟ್ ಇರೋದು ಬಟ್ ಅಷ್ಟು ದೂರ ಹೋಗಿಲ್ಲ. ಸೊ ಅವತ್ತು ಸ್ಟಾಪ್ ಲಾಸ್ ಹೊಡೆದಿದ್ದೀನಿ ಅಂದರೆ ಸ್ಟಾಪ್ ಲಾಸ್ ಅಂದ್ಕೊಳ್ಳಿ, ಇಲ್ಲ ಇಷ್ಟು ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿ. ಬಟ್ ಇದು ಟಾರ್ಗೆಟ್ ಇಲ್ಲಿಗೆ ಹೋಗಲೇಬೇಕು, ಬಟ್ ಹೋಗಿಲ್ಲ. ಓಕೆ, ಅವತ್ತು ಸ್ಟಾಪ್ ಲಾಸ್ ಅಂತ ತೊಗೊಳ್ಳಿ. ಇಲ್ಲ ಕನ್ಫ್ಯೂಸ್ ಆದರೆ ಬಿಟ್ಬಿಡಿ. ಆವತ್ತೊಂದು ದಿವಸ ಕನ್ಫ್ಯೂಸ್ ಆಗುತ್ತೆ, ಬಟ್ ನಾವು ಒಂದೇ ಕಾನ್ಸೆಪ್ಟಲ್ಲಿ ಮಾಡಲ್ವಲ್ಲ, ತುಂಬ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರ್ತೀರಲ್ವ. ಸೊ ಇದೊಂದು ನಿಮ್ಗೆ ತಿಳಿದಿರಲಿ ಅಂತ. ಈಗ ಗ್ರೀನ್ ಕ್ಯಾಂಡಲ್ ಇಲ್ಲಿ ಓಪನ್ ಆಯಿತಾ, ಈ 1 ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಾ ಮಾಡಿಲ್ಲ, ಲೋನ ಬ್ರೇಕ್ ಮಾಡಿದೆ. ಗ್ರೀನ್ ಕ್ಯಾಂಡಲ್ನ ಲೋನ ಬ್ರೇಕ್ ಮಾಡಿದೆ. ಸೊ 1 ಎಲ್ಲಾಗತ್ತೆ ಹೇಳಿ, 1 ಇವಾಗ ಈ ರೆಡ್ ಕ್ಯಾಂಡಲ್ 1 ಆಗುತ್ತೆ. ಯಾಕೆ? ಗ್ರೀನ್ ಕ್ಯಾಂಡಲ್ನ ಬ್ರೇಕ್ ಮಾಡಿಬಿಟ್ಟಿದೆ. ಸೊ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟು 1 ಇಲ್ಲಿ ತೊಗೊತೀರಾ, 2 ಇಲ್ಲಿ ತೊಗೊತೀರಾ, 3 ಇಲ್ಲಿ ತೊಗೊತೀರಾ. ಸೊ ಇಲ್ಲೊಂದು ಪುಟ್ ಬೈ ಹೊಡಿತೀರಾ ಅಲ್ವಾ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಗೊತ್ತಿರೋರಿಗೆ ಇಲ್ಲಿ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ. ಈ ಥರ ಕ್ಯಾಂಡಲಲ್ಲಿ ಕನ್ಸಿಡರ್ ಮಾಡಿ ತೊಗೊತೀರ. ಎಂಗಲ್ಫ್ ಮಾಡಿದೆ ಗ್ರೀನ್ ಕ್ಯಾಂಡಲ್ನ. ಸೊ ಇಲ್ಲೊಂದು ಜಾಗದಲ್ಲಿ ಒಂದು ಪುಟ್ ಬೈ ಹೊಡಿಯೋಣ, ಸ್ಟಾಪ್ ಲಾಸಲ್ಲಿ ಇಟ್ಕೊಳ್ಳೋಣ ಅಂತ ಆ ಥರ ಮಾಡ್ತೀರಾ. ಓಕೆ, ಇದು ಇನ್ನೂ ಸ್ವಲ್ಪ ನಾನು ಬೇರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಬಟ್ ಇದನ್ನೇ ಅರ್ಥ ಮಾಡ್ಕೊಂಡು ಬನ್ನಿ. ಆಮೇಲೆ ನಾನು ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಇದು ರೆಡ್ ಕ್ಯಾಂಡಲ್ ಅಲ್ವಾ, ರೆಡ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಓಪನ್ ಆದಾಗ ಏನಾಯಿತು, ಇದು 1 ಆಗುತ್ತೆ, ಈ ಸ್ವಿಂಗ್ 2 ಆಗುತ್ತೆ, ಈ ಸ್ವಿಂಗ್ 3 ಆಗುತ್ತೆ. 3 ಆಗಿದ ತಕ್ಷಣ ಫಸ್ಟು ನಿಮ್ಗೆ ಕನ್ಫ್ಯೂಸ್ ಆಯ್ತು, ಇಲ್ಲಿ ಬಿಟ್ಬಿಟ್ರಿ ಟ್ರೇಡು. ಮತ್ತೆ ಇದೇ ಲೆವೆಲ್ ಬಂದು ಟ್ಯಾಪ್ ಮಾಡಿದಾಗ ಇಲ್ಲಿ ಟ್ರೇಡ್ ತೊಗೊತೀರ. ಓಕೆ, ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊತೀರ. ಓಕೆ, ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಇಲ್ಲಿಗಿದೆ, ಬಟ್ ಅಲ್ಲಿಗೆ ಹೋಗಿಲ್ಲ, ಸ್ಯಾಟಿಸ್ಫೈ ಆಗಿ ಇಲ್ಲಿಗೆ ತೊಗೊತೀರ. ಬಟ್ ನಾವು ಮಾತಾಡ್ಕೊಳೋವಾಗ ಇಲ್ಲಿಗೆ ಟಾರ್ಗೆಟ್ ಅಂತ ಇಟ್ಕೊತೀರಿ, ಬಟ್ ಎಲ್ಲ ಸರಿನೂ ಹೋಗಲ್ಲ. ಅದು ನಿಮಗೂ ಗೊತ್ತಿದೆ, ಮಾರ್ಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇದು ಗೊತ್ತಾಗುತ್ತೆ, ಹೊಸೊಬ್ರಿಗೆ ಬಟ್ ಹೋಗಿದೆ. ಯಾವತ್ತು ಹೋಗಿದೆ? ಅವತ್ತೇ ಹೋಗಿದೆ, ಸೇಮ್ ಡೇ ಹೋಗಿದೆ. ಇವತ್ತು ಎಷ್ಟು? ಥರ್ಸ್ಡೇ ಅಲ್ವಾ, ಥರ್ಸ್ಡೇನೇ ಹೋಗಿದೆ. ಓಕೆ, ಬಟ್ ಅಷ್ಟವರೆಗೂ ವೆಯ್ಟ್ ಮಾಡ್ತೀರಾ, ಪೇಷನ್ಸಿಯಾಗಿ ನೋಡ್ಕೋಬೇಕು ನೀವು. ಬಂದು ಇಷ್ಟು ಪ್ರಾಫಿಟ್ ಕೊಟ್ಟು ಮತ್ತೆ ಹಿಂಗೆ ಹೋದಾಗ ಸ್ವಲ್ಪ ಆಫ್ ಕ್ವಾಂಟಿಟಿ ಆದರೆ ಎಕ್ಸಿಟ್ ಮಾಡಿಕೊಂಡು ಹಿಡಿತೀರ. ಓಕೆ, ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು ನನಗೆ. ಪಾಪ ಇಷ್ಟು ಟೈಮ್ ಕೊಟ್ಟು ನೀವು ವಿಡಿಯೋ ನೋಡ್ತೀರಾ. ಸೊ ನನಗೂ ಒಳ್ಳೆಯದಾಗಬೇಕು, ನಿಮಗೂ ಒಳ್ಳೆಯದಾಗಬೇಕು. ನೋಡಿ, ಇದು 1 ಇದೊಂದು ಸ್ವಿಂಗ, ಬುಲ್ಲಿ ಸ್ವಿಂಗ, 2 3 ಇಲ್ಲಿ. ಸರ್ ಮತ್ತೆ ಸೆಕೆಂಡ್ ಟೈಮ್ ಬಂದೇ ಇಲ್ಲಲ್ಲ ಸರ್ ಅಲ್ವಾ? ಹೌದು, ಸೆಕೆಂಡ್ ಟೈಮ್ ಬಂದಿಲ್ಲ. ಬಟ್ ಫಸ್ಟ್ ಟೈಮ್ಗೆ ಎಕ್ಸ್ಪೀರಿಯೆನ್ಸ್ ಇರೋರು ಈ ಎಂಗಲ್ಫ್ಗೆ ಇದಕ್ಕೆ ರಿಸ್ಕ್ ತೊಗೋಬೋದು ಅಲ್ವಾ. ಇನ್ನು ನಾನು ಬೇರೆ ಏನು ಹೇಳೋಕ್ಕಾಗತ್ತೆ ಇಲ್ಲಿ. ಸೊ ಎಲ್ಲ ಟೈಮೂ ಬಂದು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಂದಾಗ ಟ್ರೇಡ್ ತೊಗೊತೀರ, ಸಮ್ಟೈಮ್ಸ್ ಬ್ರೇಕ್ ಆಗಿ ಇಲ್ಲಿನೂ ಸ್ಟಾರ್ಟ್ ಆಗಿಬಿಡುತ್ತೆ. ಇದು 1 ಇದು 2 3 ಇಲ್ಲಿಗೆ ಹೋಗ್ಬಿಡುತ್ತೆ, ಅದು ಬರುತ್ತೆ, ತೋರಿಸ್ತೀನಿ. ಓಕೆ, ಇಲ್ಲಿ ಬಂದಿಲ್ಲ, ಬಟ್ ರಿಸ್ಕ್ ತೊಗೊಳೋರು ಇಲ್ಲಿ ಎಂಗಲ್ಫ್ ಆಗಿದೆ ಅಲ್ಲ, ಅಲ್ಲಿ ತೊಗೋಬೋದು. ಓಕೆ, ಅದಕ್ಕೆ ನಾನೊಂದು ಇಂಡಿಕೇಟರ್ ಆ್ಯಡ್ ಮಾಡ್ತೀನಿ ರೀ. ಓಕೆ, ಈಗಲೇ ಆ್ಯಡ್ ಮಾಡಲ್ಲ, ಇನ್ನು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಎಲ್ಲ ಕ್ಲಿಯರ್ ಆಗಿಬಿಡಲಿ ಅಂತ ನಾನು ಇಷ್ಟು ಹೇಳ್ತಾ ಇರೋದು. ಯಾಕಂದರೆ ಇದು ನಾನು ಕಲಿಯೋದಕ್ಕೆ ತುಂಬ ಟೈಮ್ ಆಗಿದೆ, ಬಟ್ ಫ್ರೆಶರ್ಸ್ ಇರ್ತಾರೆ, ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದು 1 ಗ್ರೀನ್ ಕ್ಯಾಂಡಲು ಫಸ್ಟು 9:15 1, ಇದು 2 ಇದು 3, ಇದು 3 ಆದಾಗ ಫಸ್ಟ್ ಟೈಮ್ ಟ್ರೇಡ್ ಬಿಟ್ಟಿದ್ದೀರಾ ಇಲ್ಲಿ. ಓಕೆ, ಸೊ ಕೋಲ್ಡ್ ಆಗಿಬಿಟ್ಟಿದೆ. ಓಕೆ, ಇಲ್ಲಿ ಟ್ರೇಡ್ ಬಿಟ್ಬಿಟ್ಟಿದ್ದಾರೆ. ಬಟ್ ಸೆಕೆಂಡ್ ಟೈಮ್ ಬಂದಾಗ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಇಲ್ಲಿ ಇಕ್ತೀರ. ಓಕೆ, ಹೋಯ್ತು ಬೈ. ನಿಮಗೆ ಇದೆಲ್ಲ ಒಂದು ಕಾನ್ಸೆಪ್ಟು. ಓಕೆ, ಈ ಥರ ನನಗೆ ಗೊತ್ತಿತ್ತು, ಯಾರು ಹೇಳ್ಕೊಡ್ತಾರೆ ಎಲ್ಲೋ ಗೊತ್ತಿಲ್ಲ, ಬಟ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇದು. ಓಕೆ, ಇವಾಗ ಏನು ಮಾಡೋಣ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿ ಮಾಡ್ಕೊಡ್ತೀನಿ ಇದರಲ್ಲಿ. ಈಗ SMA ಅಂತ ಒಂದು ಇಂಡಿಕೇಟರ್ ಹಾಕ್ಕೊಳ್ಳಿ. ಸರ್ ಇಂಡಿಕೇಟ್ರ್ ಯೂಸ್ ಮಾಡಬೇಡಿ ಅಂತೀರಾ? ನೋಡಿ, ಸಪೋರ್ಟ್ಗೆ. ಓಕೆ, ಯಾಕಂದರೆ ಇಂಡಿಕೇಟ್ರ್ ಕಂಪ್ಲೀಟ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಇಂಡಿಕೇಟ್ರ್ ಮೇಲೆ ಜಾಸ್ತಿ ವರ್ಕ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಸೈಕಾಲಜಿನೇ ಹಾಳಾಗತ್ತೆ. ಕಂಪ್ಲೀಟಾಗಿ ಫ್ರೆಶರ್ಸ್ ಇರ್ತಾರೆ, ಗೊತ್ತಾಗಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಸಪೋರ್ಟಿಂಗ್ ಕೊಡ್ತಾಯಿದ್ದೀನಿ. ಓಕೆ, ಇದು 15 ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ರೆಡ್ ಇಟ್ಕೊಳ್ಳಿ. ಇದನ್ನು ರೆಡ್ ಇಟ್ಕೊಂಡ್ಮೇಲೆ ಈಗ ನಿಮಗೆ ಒಂದು ಸಪೋರ್ಟ್ ಕನ್ಫರ್ಮ್ ಇರೋರು ಕನ್ಫರ್ಮ್ ಟ್ರೇಡ್ ತೊಗೊಳ್ಳಿ. ಈಗ ಸ್ಟಾರ್ಟ್ ಮಾಡೋಣ. ಓಕೆ,
ಒಂದು ನಿಮಿಷ, ಯಾಕೆ ಹಂಗಾಗ್ತಾಯಿದೆ. ಹಾಂ, ಇಲ್ಲಿ ಇಂಡಿಕೇಟರ್ ಪ್ರಕಾರ ಇಲ್ಲಿ ಟ್ರೇಡ್ ಇಲ್ಲ. ಹೆಂಗೆ ಅಂತ ಹೇಳ್ತೀನಿ. ಓಕೆ, ನೋಡಿ, ಇದು 1 ಅಲ್ವಾ, ಇದು 2 ಅಲ್ವಾ, ಇದು 3. ಸೊ ಈ ಇಂಡಿಕೇಟರ್ ಪ್ರಕಾರ ಏನಂದರೆ ಮೇಲೆ ಇಲ್ಲಿರಬೇಕು. ಓಕೆ, ಇಲ್ಲಿರಬೇಕು. ಇದು ಆರೆಂಜ್ ಕಲರ್ ಬಂದು 15, ಇದು ಮೇಲೆ ಬ್ಲೂ ಕಲರ್ ಬಂದು 9. ಸೊ ಪರ್ಫೆಕ್ಟ್ ಟ್ರೇಡು. ಒಂದೆರಡು ತೋರಿಸ್ಬಿಡ್ತೀನಿ. ಓಕೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ದಿರ ತೋರಿಸ್ಬಿಡ್ತೀನಿ. ನೋಡಿ, ಇದು 1 ಅಂದ್ಕೊಂಡ್ರಾ, ಇದು 2 ಅಂದ್ಕೊಂಡ್ರಾ, ಇದು 3. ಜಸ್ಟ್ ಇಲ್ಲೇ ಅಲ್ವಾ ನಾವು ಈಗ ಮಾತಾಡ್ಕೊಂಡಿದ್ದು. ಸರ್ ಇಲ್ಲಿ ರೀಟೆಸ್ಟ್ ಆದಮೇಲೆ ತೊಗೋಬೇಕಂತ. ಓಕೆ, ಈ SMA ಹತ್ರ ಬಂದಾಗ ತೊಗೊಂಡು ಇಲ್ಲೊಂದು ಸ್ಟಾಪ್ ಲಾಸ್ ಸಿಕ್ಕಿ. ಇದು 1 ಅಂದ್ಕೊಂಡಿರ್ತಾನೆ, ಇದು 2 ಅಂದ್ಕೊಂಡಿರ್ತಾನೆ, ಇದು 3 ಅಂದ್ಕೊಳ್ಳಿ. ಈ 3 ಅಂದ್ಕೊಂಡು ಈ SMA ನಿಯರ್ ಇದೆ ಅಲ್ವಾ, ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆವಾಗ ನಿಮಗೆ ಒಳ್ಳೆ ಟ್ರೇಡ್ ಪಂಚ್ ಆಗುತ್ತೆ. ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಮತ್ತು ಇಲ್ಲಿ ಬಂದಾಗ ಸಪೋಸ್ ಎಕ್ಸಾಂಪಲ್ ಒಂದು 2 ಲಾಟ್ಸ್ ಎಕ್ಸಿಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಪ್ರಾಫಿಟ್ ನೋಡಿದ್ದೀರಾ, 1 2 3 4 ಕ್ಯಾಂಡಲ್. ಇಷ್ಟು ಕ್ಯಾಂಡಲು ಈ 35 ಪಾಯಿಂಟ್ಸ್ಗೆ ಒಂದು 2 ಲಾಟ್ ತೊಗೊಂಡಿದ್ದೀರಾ, 1 ಲಾಟ್ ಎಕ್ಸಿಟ್ ಮಾಡ್ತೀರಾ. 4 ಲಾಟ್ ತೊಗೊಂಡಿದ್ರೆ 2 ಲಾಟ್ ಎಕ್ಸಿಟ್ ಮಾಡ್ತೀರಾ. ಸೊ ಮತ್ತೆ ಏನು ಮಾಡ್ತೀರಾ, ಇಲ್ಲಿ ಮತ್ತೆ ಇಲ್ಲಿ ಬಂದಾಗ ಈ ಏರಿಯಾದಲ್ಲಿ, ಯಾಕಂದರೆ SMA ಇದೆ ಅಲ್ವಾ, ಇಲ್ಲಿ ನಿಮ್ಗೊಂದು ಸಪೋರ್ಟ್ ಸಿಗುತ್ತೆ. ಇಲ್ಲಿ ಇನ್ನೊಂದು 2 ಲಾಟ್ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬಿದ್ದಾಗ ಒಳ್ಳೆ ಪ್ರಾಫಿಟ್ ನೋಡ್ತೀರಾ. ಓಕೆ, ಇಲ್ಲ ಸಾಕು ಸರ್ ಅಂದರೆ ಎಕ್ಸಿಟ್ ಮಾಡಿಬಿಡಿ. ನೋಡಿ, ಇಲ್ಲಿ ಹೋಗಿದೆ ಅಂದ್ಬಿಟ್ಟು ಈ ಥರ ಹೇಳ್ಬೇಕಾಗತ್ತೆ. ಈ SMA ಸಪೋರ್ಟು ಇದೆ ಅಲ್ವಾ, ಇಲ್ಲಿದ್ದರೆ ಹಿಂಗೆ ಮಾಡ್ಬೋದು, ಕನ್ಫರ್ಮಾಗಿ ಮಾಡ್ಬೋದು. ಅದಕ್ಕೆ ಈ ಥರ ಎಲ್ಲ ಹಾಕ್ಕೊಂಡು ನೀವು ಯಾವಾಗ ಬ್ಯಾಕ್ ಟೆಸ್ಟ್ ಮಾಡ್ತೀರೋ ಹಾಗೆ ನೀವು ಮಾರ್ಕೆಟಲ್ಲಿ ವಿನ್ ಆಗೋದಕ್ಕೆ ತುಂಬ ಚಾನ್ಸಸ್ ಇದೆ. ನೋಡಿ, ಇದು 1 ಅಂದ್ಕೊಂಡ್ರಾ, ಇದು 2 ಅಂದ್ಕೊಂಡ್ರಿ, ಇದು 3 ಅಂದ್ಕೊಂಡ್ರಿ. ಓಕೆ, ಇವಾಗ ಇಲ್ಲಿ ಟ್ರೇಡ್ ಮಿಸ್ ಮಾಡಿದ್ರೆ ಇಲ್ಲಿ ಟ್ರೇಡ್ ತೊಗೋಬೋದು ಅಲ್ವಾ. ಸರ್ ನನಗೆ ಇಲ್ಲೂ ಕಾನ್ಫಿಡೆನ್ಸ್ ಇಲ್ಲ ಅನ್ನೋರು ಈ SMA ಕೆಳಗಡೆ ಬರುತ್ತಲ್ವಾ, SMA ಕೆಳಗಡೆ ಬಂದಾಗ ಇದು ಚೇಂಜ್ ಆಗಬೇಕು. ಇಲ್ಲಿ ಆರೆಂಜು ಮತ್ತು ಬ್ಲೂ ಬಂದಿದೆ ಗೊತ್ತಾ, ಈ ಥರ ಚೇಂಜ್ ಆದಾಗಲೂ ನೀವು ಇಲ್ಲಿ ಪುಟ್ ಬೈ ಹೊಡಿಬೋದು. ಬಟ್ ಇಲ್ಲೇ ಹೊಡೆದ್ರೆ ಸೇಫು. ಸೊ ಇಲ್ಲಿ ಬಿದ್ದಿದೆ, ಕಣ್ಣಲ್ಲಿ ಕಾಣಿಸ್ತಾ ಇದೆ, ಹಿಂಗೆ ಹೇಳ್ತಾ ಇದ್ದೀವಿ. ಲೈವ್ ಮಾರ್ಕೆಟಲ್ಲಿ ಏನಾಗುತ್ತೆ, ಸ್ವಲ್ಪ ಭಯ ಆಗುತ್ತೆ. ಭಯ ಏನಕ್ಕಾಗುತ್ತೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಇದ್ರ ಮೇಲೆ ಪ್ರಾಕ್ಟೀಸ್ ಇರಲ್ಲ. ಬಟ್ ನನಗೇನು ಗೊತ್ತಾ, ಈ ಫಸ್ಟ್ ಕ್ಯಾಂಡ್ಲು ಓಪನ್ನಲ್ಲೋ ಸೇಮ್ ಇದೆ ಗೊತ್ತಾ, ಓಪನ್ ಹೈ. ಸೊ ಇದನ್ನು ಕ್ರಾಸ್ ಮಾಡೋದು ಕಷ್ಟನೇ ಇದೆ ಮಾರ್ಕೆಟು. ಇದನ್ನು ಕ್ರಾಸ್ ಮಾಡಿದ್ರೆ ಬೈ ಸೈಡ್ ಹೋಗೋ ಚಾನ್ಸಸ್ ಇದೆ. ಸೊ ಇಲ್ಲೊಂದು ರಿಸ್ಕ್ ತೊಗೋಬೋದು. ಯಾಕಂದರೆ ಇದು ಒಂದು ಸರಿ ಬಂದು ಹೋಗಿದೆ ಅಲ್ವಾ, ಇಲ್ಲಿ 1 2 3 ಅಂತ, 1 2 3 ಅಂತ. ಇನ್ನೊಂದು ಸರಿ ತೊಗೊಳ್ಳಿ. ಎಲ್ಲೆಲ್ಲೋ ಸ್ಟಾಪ್ ಲಾಸ್ ಕೊಡ್ತೀರಾ, ಇಲ್ಲಿ ಕೊಡೋಕೆ ನಿಮಗೆ ಆಗಲ್ವಾ ಒಂದು ಕಾನ್ಸೆಪ್ಟು. ಇಲ್ಲಿ ಯಾವಾಗ ಕೊಡ್ತೀರಾ ಗೊತ್ತಾ, ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದಾಗ. ಓಕೆ, ಈಗ ನಾವು ಎಲ್ಲೆಲ್ಲಿ ನೋಡಿದ್ರೆ ಅಲ್ಲೆಲ್ಲ ನೋಡೋಣ. ಇದು 1 2 3 ಅಂತ ನೋಡಿದ್ರಲ್ವಾ. ಈಗ SMA ಪ್ರಕಾರ ನೋಡಿದ್ರೆ ಇದು SMA ಮೇಲೆ ಇದೆ. SMA ಕೆಳಗಡೆ ಬಂದರೆ ನೀವು ಪುಟ್ ಬೈ ಮಾಡ್ಬೋದು. ಈ SMA ಕಾನ್ಸೆಪ್ಟಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ. ಓಕೆ, ಇಲ್ಲಿ ತೊಗೊತೀರಾ. ಸೊ ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ. ಇದು 3 ಆದಾಗ ಇಲ್ಲಿ ಪುಟ್ ಬೈ ಇದೆ. ಯಾಕಂದರೆ ಒಂದು ಗ್ರೀನ್ ಕ್ಯಾಂಡ್ಲ ರೆಡ್ ಕ್ಯಾಂಡ್ಲ್ ಎಂಗಲ್ಫ್ ಮಾಡಿದೆ. ಒಂದು ಸ್ಟಾಪ್ ಲಾಸ್ ಕೊಡ್ಬೋದು ಇಲ್ಲಿ. ಇಲ್ಲ ಸರ್ ನನಗೆ ಭಯ ಅಂದರೆ ಈ SMA ಕೆಳಗಡೆ ಬಂದಾಗ ತೊಗೊಂಡ್ರೆ ಇಷ್ಟು ಪಾಯಿಂಟ್ಸ್ ತೊಗೊತೀರ ಅಲ್ವಾ. ಓಕೆ, ಇರಿ ನಿಮಗೆ ಶೂ ಟ್ರೇಡ್ಸ್ ಕೊಡ್ತೀನಿ, ತೋರಿಸ್ತೀನಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಇದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನೋಡ್ದಾ, ನಾನು ಅದಕ್ಕೆ ಹೇಳಿದ್ದು ಯಾವ ಮೆಂಟರ್ಶಿಪ್ ಅವಶ್ಯಕತೆ ಇಲ್ಲ ನಿಮಗೆ. ನನ್ನ ಟೆಕ್ನಿಕ್ಸ್ನ ಕ್ಲೀನಾಗಿ ಕಲ್ತ್ಕೊಳ್ಳಿ, ಒಳ್ಳೆ ಟ್ರೇಡ್ಸ್ ಮಾಡ್ಬೋದು. ನೋಡಿ, ಇದು ಗ್ರೀನ್ ಕ್ಯಾಂಡಲ್ ಫಸ್ಟ್ 1 2 3. ಓಕೆ, ಯಾವಾಗವರೆಗೂ ಈ ಲೈನ್ನ ಬ್ರೇಕ್ ಮಾಡಿಲ್ಲ ಅಂದರೆ ಇದನ್ನು ಲೋಗ್ ಬ್ರೇಕ್ ಮಾಡಬಾರ್ದು. ಸೊ ಇಲ್ಲಿ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಇದು 1 ಇದು 2 3 ಆಗುತ್ತೆ. ಬಟ್ ಅಷ್ಟೊತ್ತಿಗೆ ಮಾರ್ಕೆಟೇ ಮುಗಿದೋಗಿದೆ. 1 2 3 ಯಾವಾಗಾಗುತ್ತೆ, ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಾಗ. 3 ಅಂದರೆ ನೀವು ಮತ್ತೆ ಎಲ್ಲಿ ಟ್ರೇಡ್ ತೊಗೊತೀರಾ, ಇಲ್ಲಿ ತೊಗೋಬೋದು. SMA ಸಪೋರ್ಟಿಂದ ನಾನು ಹೇಳ್ತಾ ಇರೋದು. SMA ಈ ಲೈನ್ ಹತ್ರ ಟಚ್ ಮಾಡಿದಾಗ ಇಲ್ಲಿ ತೊಗೋಬೋದು ನೀವು. ಓಕೆ, ಸೊ ಇದು ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ. SMA ಅನ್ನೋದು 915 ಇದೆ ಅಲ್ವಾ. ಇದ್ರ ಮೇಲೇನೂ ಒಂದು ವಿಡಿಯೋ ಮಾಡ್ತೀನಿ. ಈಗ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಆಲ್ರೆಡಿ 24 ನಿಮಿಷ ಆಗೋಯ್ತು. ಓಕೆ,
ಇದರಲ್ಲಿ ಇನ್ನೊಂದು ಸ್ವಲ್ಪ ಕನ್ಫರ್ಮೇಷನ್ ಕೊಟ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಈ ಥರ. ಸೊ 1 ಆಯಿತು, ಇದು 2, ಇದು 3 ಅಂತ ತಗೋಬೋದು. ಇಲ್ಲಾಂದರೆ ಈ ಒಂದು ಗ್ರೀನ್ ಕ್ಯಾಂಡಲ್ 2 ತೊಗೊಂಡು ಇದನ್ನು 3 ಅಂತ ತಗೋಬೋದು. ನೆಕ್ಸ್ಟ್ ಇಲ್ಲಿ ಬಂದಾಗ ಪುಟ್ ಬೈ ಇದೆ. ಬಟ್ ಅಷ್ಟರೊಳಗಡೆ ನೀವು ಈ SMA ಕೆಳಗಡೆ ಇತ್ತಂದರೆ, ಓಕೆ, ಈ SMA ಕೆಳಗಡೆ ಇತ್ತಂದರೆ ಈ ಆರೆಂಜು ಬ್ಲೂ ಇದೆ ಅಲ್ವಾ, ಸೊ ಇಲ್ಲೆಲ್ಲ ನೀವು ಒಂದೊಂದು ಸ್ಟಾಪ್ ಲಾಸ್ ಇಟ್ಕೊಂಡು ಇದನ್ನು ಕ್ರಾಸ್ ಆಗೋವರೆಗೂ ಕ್ಯಾಂಡ್ಲು ನೀವು ಇಲ್ಲೊಂದು ಪುಟ್ ಬೈ ಹೊಡಿತಾ ಬರ್ಬೋದು. ಇಲ್ಲೊಂದು ಪುಟ್ ಬೈ ಹೊಡಿಬೋದು, ಓಕೆ, ಇಲ್ಲೊಂದು ಪುಟ್ ಬೈ ಹೊಡಿಬೋದು. ಸ್ಟಾಪ್ ಲಾಸ್ ಚಿಕ್ಕದು, ಯಾಕಂದರೆ ತುಂಬ ಜನಕ್ಕೆ ಸ್ಟಾಪ್ ಲಾಸ್ ಸಿಕ್ಕೋಕ್ಕೆ ಗೊತ್ತಿರಲ್ಲ. ಈ ಇಂಡಿಕೇಟರ್ ಮೇಲೆ ಯಾಕೆ ಡಿಪೆಂಡ್ ಜಾಸ್ತಿ ಆಗಲ್ಲ ಅಂದರೆ, ಇದು ಮಾರ್ಕೆಟ್ ಬೀಳ್ತಾ ಇದೆ ಅಲ್ವಾ, ಈ ಥರನೇ ತೋರಿಸುತ್ತೆ. ಮಾರ್ಕೆಟ್ ಸೈಡ್ ವೇಸ್ ಆಯ್ತಂದರೆ ಇಲ್ಲಿ ನಿಮಗೆ ಭಾರಿ ಕಷ್ಟ ಕೊಟ್ಬಿಡುತ್ತೆ. ಅವಾಗ ನೀವು ಅಲ್ಲಿ ಟ್ರೇಡ್ ಮಾಡೋದು ಕಷ್ಟ. ನೋಡಿ ಇವಾಗ ಇದು 1 2 3 ಎಲ್ಲಿ ಬರುತ್ತೆ, ಇದು 1, ಇದು 2, ಇದು 3. ಓಕೆ, ಇವಾಗ ಇಲ್ಲಿ SMA ಇದೆ ಅಲ್ವಾ, SMA ಸಪೋರ್ಟಿಂದ ಇಲ್ಲಿ ಬೈ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ SMA ಇದೆಯಾ, ಇದು 1 ಬ್ರೇಕ್ ಮಾಡ್ತು ಗ್ರೀನ್ ಕ್ಯಾಂಡಲ್ನ ರೆಡ್ ಕ್ಯಾಂಡಲು, ಸೊ 1 ಇದಾಗುತ್ತೆ. 1 2 3 SMA ಇದೆ ಅಲ್ಲಿ ಸಪೋರ್ಟ್. ನಿಮಗೆ ಇಲ್ಲಿ ಪುಟ್ ಬೈ ಹೊಡಿಬೋದಾ, ಇಲ್ಲಿ ಹೊಡ್ಕೊಳ್ಳಿ. ಓಕೆ, ಈ ಥರ ಪ್ರಾಕ್ಟೀಸ್ ಮಾಡಿ. ವಿತೌಟ್ ಪ್ರಾಕ್ಟೀಸ್ ನೀವು ಝೀರೋ ನಾಲೆಜಲ್ಲಿ ಇರ್ತೀರ. ಪ್ರಾಕ್ಟೀಸ್ ಮಾಡಿ. 1 2 3 ಏನು ಸಪೋರ್ಟ್ ಇದೆ, SMA ಸಪೋರ್ಟ್ ಇದೆ ಅಲ್ಲಿ, ಸೊ SMA ಸಪೋರ್ಟ್ ತೊಗೊಂಡು ಇಲ್ಲಿ ಪುಟ್ ಬೈ ಹೊಡೆದ್ಬಿಟ್ಟು ಇಲ್ಲೊಂದು ಸ್ಟಾಪ್ ಲಾಸ್ ಸಿಗ್ತೀರಾ. ಓಕೆ, ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲೇನು ಸಿಕ್ತು, ರೆಡ್ ಕ್ಯಾಂಡ್ಲು, ಇದು 1 ಅಲ್ವಾ, ಇದು 2 ಅಲ್ವಾ, 3 ಹೋಗೋಕ್ಕೆ ಇದನ್ನು ನಿಮಗೆ ಕ್ರಾಸ್ ಮಾಡಿದೆ ರೆಡ್ ಕ್ಯಾಂಡಲ್ನ. ಇದನ್ನು ಲೋ ಕ್ರಾಸ್ ಮಾಡುತ್ತಲ್ವಾ, ಕ್ರಾಸ್ ಮಾಡಿದ ತಕ್ಷಣ ಈ ಕ್ಯಾಂಡಲ್ ಕ್ರಾಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಚುರುಕಾಗಿರಬೇಕು. ಸೊ 1 ಯಾವುದಿರುತ್ತೆ, ಇದು 1 ಇರುತ್ತೆ. ಒಂದು ಬೇರೆ ಸ್ವಿಂಗ್ ಇಲ್ಲಿದೆಯಾ, ಇದು 2, ಇದು 3 ಅಂತ ತೊಗೊಂಡ್ರೂ ಇಲ್ಲೇ ಟ್ರೇಡ್ ಹೊಡಿಬೋದು. ಓಕೆ, SMA ಸಪೋರ್ಟ್ ಇದೆ ಇಲ್ಲಿ. ಇಲ್ಲ ಇದು 2, ಇದು 3 ಅಂದ್ರೂ ನೀವು ಹೆಂಗೆ ತೊಗೊತೀರಾ ಹಂಗೆ. ಇಲ್ಲಿ ಕಾಲ್ ಬೈ ಟ್ರೇಡ್ ಇದೆಯಾ, ಸಮ್ ಪಾಯಿಂಟ್ಸ್ ಬಂತು. ಇಲ್ಲಿ ಸ್ಟಾಪ್ ಲಾಸ್ ಹೊಡೆದ್ರೂ ಮತ್ತೆ ಇನ್ನೊಂದು ಸರಿ ತೊಗೊಂಡ್ರೆ ರಿಕವರಿ ಆಗೋಯ್ತು. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ನೋಡಿ ರೆಡ್ ಕ್ಯಾಂಡಲ್ ಓಪನಿಂಗ್ 1 2 3, ಸೊ ಇಲ್ಲಿಂದ ಬಿದ್ದಿದೆ ಅಲ್ವಾ. ಇಲ್ಲಿ ಕನ್ಫರ್ಮೇಷನ್ ಏನಂದರೆ SMA ಕೆಳಗಡೆ ಬಂದಾಗ ನೀವು ಪುಟ್ ಬೈ ಮಾಡ್ಬೋದು. ಹಾಗೇನು ಇಲ್ಲಿ ಬಂದರೆ ತೊಗೋಬೋದು, ಅಲ್ಲಿ ಮಾರ್ಕೆಟ್ ಬಂದಿಲ್ಲ. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿ ಇವರೇ. ನೋಡಿ ರೆಡ್ ಕ್ಯಾಂಡಲ್ ಓಪನಿಂಗ್ 1 2 3, ಸೊ ನಿಮ್ಮ ಕನ್ಫರ್ಮೇಷನ್ SMA ಕೆಳಗಡೆ ಇದೆ, ಹೊಡ್ಕೊಳ್ಳಿ ಪುಟ್ ಬೈ. ಓಕೆ, ಇದೇ ಥರ ಹುಡ್ಕೊಂಡು ಹೋಗಿ. ಇದು 1, ಇದು 2, ಇದು 3 ಸಮ್ ಪಾಯಿಂಟ್ಸ್ ಕೊಟ್ಟಿದೆ. ಬಟ್ SMA ಕೆಳಗಡೆ ಇರೋದ್ರಿಂದ ನೀವು ಪುಟ್ ಬೈಯೇ ನೋಡ್ತೀರಾ, ಕಾಲ್ ಬೈ ನೋಡಲ್ಲ SMA ಪ್ರಕಾರ ನೋಡಿದಾಗ. ಬಟ್ ಈ 1 2 3 ಪ್ರಕಾರ ನೋಡಿದ್ರೆ ಇಲ್ಲಿ ತೊಗೊತೀರಾ, ಸಮ್ ಪಾಯಿಂಟ್ಸ್ ತೊಗೊಂಡು ಎಕ್ಸಿಟ್ ಆಗ್ತೀರಾ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಗ್ರೀನ್ ಕ್ಯಾಂಡಲ್ನ ಇದು ಕ್ರಾಸ್ ಆಗಿಬಿಟ್ಟಿದೆ, ಇದು 1 ತೊಗೊಂಡ್ರೆ ಇದು ಬ್ರೇಕ್ ಆಗಬಾರ್ದು. ಸೊ ಬ್ರೇಕ್ ಆಗಿದೆ, ಇದು 1 ಬರೋಲ್ಲ. ಓಕೆ, ಇದು 1 ಬರೋಲ್ಲ. ಸೊ 1 ಎಲ್ಲಿ ಬರುತ್ತೆ, ಈ ಗ್ರೀನ್ ಕ್ಯಾಂಡಲ್ 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. ಇಲ್ಲಿ ಪುಟ್ ಬೈ ಹೊಡೆದ್ರು ಸಮ್ ಪಾಯಿಂಟ್ಸ್ ನಿಮಗೆ ಇಲ್ಲಿ ಸಿಕ್ಕಿದೆ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ, ಬಾಯ್.